ಅಲ್ಲ ಕನ್ನಡ ತುಂಬ ಜನ ಕೇಳ್ತಿರೋದೇನಪ್ಪ ಅಂತಂದರೆ ಕೋಳಿ ಮನೆಗೆಲ್ಲ ಕೋಳಿ ಫಾರಮ್ಗೆ ನೀಟಾಗಿ ಬ್ರೋ ಇದು ಕೋಳಿ ಫಾರಮ್ಗೆ ಏನಪ್ಪ ಅಂತಂದರೆ ಬ್ಯಾಕ್ಟೀರಿಯಾಸ್ಗಳು ಇಲ್ಲ ಕೋಳಿ ಏನುಗಳು ಇಲ್ಲ ಈ ಥರ ಏನಾದರೂ ಒಂದು ಔಷಧಿಗಳು ಬೇಕು ಅಂತಂದಾಗ ತುಂಬ ಜನ ಕೇಳ್ತಿದ್ದು ಒಂದೇ ಕೋಳಿ ಏನ್ಗೆ ಅವ್ನು ಏನು ಮಾಡಬೇಕು ಬ್ರೋ ಮತ್ತು ಕೋಳಿ ಫಾರಮಲ್ಲಿ ಬ್ಯಾಕ್ಟೀರಿಯಾಸ್ಗಳು ಇಲ್ಲ ವೈರಸ್ಗಳು ಅಟ್ಯಾಕ್ ಆದರೆ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಈ ವಿಡಿಯೋ ಕಂಪ್ಲೀಟಾಗಿ ವಿಡಿಯೋನ ನೋಡಿ ನಾಟಿ ಕೋಳಿ ಸಾಕಿರೋರು ಇಲ್ಲ ನಾಟಿ ಕೋಳಿ ಸಾಕಬೇಕು ಅಂತಿರೋರು ಏನೇನು ಹಾಕಬೇಕು ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಬಿಟ್ಟಿದ್ದೀನಿ ನೋಡ್ಕೊಳ್ಳಿ. ನಿಮ್ಮ ಹತ್ರ 16 ಲೀಟ್ರ್ ಕ್ಯಾನ್ ಇತ್ತು ಅಂತಂದರೆ ಈ ಥರ ಗ್ರಾಮ್ ಲೆಕ್ಕದಲ್ಲಿ ತೂಕ ಹಾಕೋಬೇಕಾಗುತ್ತೆ. ಸ್ಕೇಲ್ ಇಟ್ಕೊಂಡು ಗ್ರಾಮ್ ಲೆಕ್ಕದಲ್ಲಿ ಈ ಥರ ತೂಕ ಹಾಕೋಬೇಕಾಗುತ್ತೆ. ಯಾಕಂತಂದರೆ ಗ್ರಾಮ್ ಜಾಸ್ತಿ ಆಯಿತು ಅಂದರೆ ಓವರ್ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ನೀವು ಸ್ಕೇಲ್ಗೆ ಹಾಕ್ಕೊಂಡು ಗ್ರಾಮ್ ಲೆಕ್ಕ ಹಾಕ್ಬೇಕಿದ್ನ. ಅಂದರೆ ಟೋಟಲ್ ಆಗಿ ಇಲ್ಲಿ 110 ಗ್ರಾಮು ಅಂದರೆ ಕ್ಯಾನಲ್ಲಿ ನಿಮ್ಗೆ ಎಷ್ಟು ಅಂದರೆ 16 ಲೀಟ್ರ್ ಕ್ಯಾನ್ ಇದು 160 ಗ್ರಾಮ್ ಹಾಕೊಳ್ಳೋದು ನಾವು. ಬಟ್ ಇಲ್ಲಿ ತೂಕ ಹಾಕಿ ತೋರಿಸ್ತಾ ಇರೋದು ಅಷ್ಟೇ 160 ಗ್ರಾಮ್. ಅದು ಮತ್ತು ಇದು ನಾನು ಸ್ವಲ್ಪ ಒಂದು ಅರ್ಧ ಚಮಚ ಇಲ್ಲಾಂದರೆ 1/4 ಚಮಚದಷ್ಟು ಈ ಥರ ಇದು ಪೊಟ್ಯಾಷಿಯಂ ಫೈರೈಡ್ ಅಂತ ನಿಮ್ಮ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ ಅಂದರೆ ನಿಮ್ಮ ಹತ್ತಿರದ ಮೆಡಿಕಲಲ್ಲಿ ಇದು ಸಿಗುತ್ತೆ. ಇದು ಬಯೋ ಬೂಸ್ಟರ್ ಅಂತ ಇದು ಮೆಡಿಕಲಲ್ಲಿ ಸಿಗುತ್ತೆ. ಇದು ಬ್ಯಾಕ್ಟೀರಿಯಾಸ್ ಮತ್ತು ಈ ಥರ ಇದ್ದರೆ ಇದು ವೈರಸ್ಗೆ ಪೊಟ್ಯಾಷಿಯಂ ಫೈರೈಡ್ ಬಂದು ವೈರಸ್ಗೆ ಬ್ಯಾಕ್ಟೀರಿಯಾಸ್ಗೆ ಬಯೋ ಬೂಸ್ಟರು ಇವೆರಡನ್ನೂ ಕೂಡ ನೀವು ಸೇರಿಸಿ ಹಾಕ್ಬೋದು. ಇಲ್ಲಾಂತಂದರೆ ಒಂದೊಂದ್ಸಲ ಹೊಡಿತೀನಿ ಅಂದ್ರೂ ಹೊಡಿಬೋದು. ನಿಮ್ಗೆ ಯಾವುದೇ ರೀತಿ ಇಂಜೆಕ್ಟ್ ಆಗಲ್ಲ. ಇದು ಬೆಳಗ್ಗೆ ಹೊಡೆದ್ಬಿಟ್ಟು ಸಾಯಂಕಾಲ ಬಿಟ್ಬಿಡ್ಬೇಕಾಗುತ್ತೆ. ಸಾಯಂಕಾಲದವರೆಗೂ ಬಿಟ್ಟರೆ ಮನೆ ಆರ್ವಸಿಯಾಗಿ ಕೋಳಿ ಫಾರಮಲ್ಲಿರೋ ಬ್ಯಾಕ್ಟೀರಿಯಾಸ್ಗಳು ಮತ್ತು ಪ್ರತಿಯೊಂದು ಕೂಡ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಇದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಜಾಸ್ತಿ ಗ್ರೌತ್ ಇದು ಕೋಳಿ ಫಾರಮಲ್ಲಿ ನಿಮ್ಗೆ ಏನಾದರೂ ಬ್ಯಾಕ್ಟೀರಿಯಾಸ್ಗಳು ಇಲ್ಲ ವೈರಸ್ಗಳು ಕೋಳಿ ಏನ್ಗಳಿತ್ತು ಬ್ಯಾಕ್ಟೀರಿಯಾಸ್ಗಳಿತ್ತು ವೈರಸ್ ಇತ್ತು ಅಂತಂದರೆ ಇವೆರಡರಲ್ಲೂ ಕ್ಲಿಯರ್ ಆಗುತ್ತೆ. ಪ್ರತಿಯೊಂದು ಮಿಕ್ಸ್ ಮಾಡ್ಕೊಂಡು ಈ ಥರ ಒಳಗಡೆ ಮತ್ತು ಹೊರಗಡೆ ಪೂರ್ತಿ ಹೊಡ್ಕೊಳ್ಳೋದ್ರಿಂದ ನೀವು ಪ್ರತಿಯೊಂದೂ ವೈರಸ್ಗಳು ಬ್ಯಾಕ್ಟೀರಿಯಾಸ್ಗಳು ಪ್ರತಿಯೊಂದು ಕ್ಲಿಯರ್ ಆಗುತ್ತೆ. ನೀವು ಶೆಡ್ಡು ಎಷ್ಟು ಕ್ಲಿಯರ್ ಆಗಿರುತ್ತೆ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೆ ಅರ್ಧ ಫಾರಮು ಕ್ಲೀನಾಗಿರುತ್ತೆ ಫ್ರೆಂಡ್ಸ್.